ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ, ಈ ಧ್ಯಾನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೆಲ್ಲರನ್ನು ನೋಡುವುದರಲ್ಲಿ, ಸಂಧಿಸುವುದರಲ್ಲಿ ಬಹಳ ಸಂತೋಷ ಪಡ್ತೀನಿ. ನೋಡ್ರಿ, ಇವತ್ತು ಬೂದಿ ಬುಧವಾರ ಅಥವಾ ಹ್ಯಾಶ್ ವೆಡ್ನೆಸ್ಡೇ ಎಂಬುದಾಗಿ ಕರೀತಾರೆ. ಇವತ್ತಿನಿಂದ ಮುಂದಿನ 40 ದಿವಸಗಳು ಅನೇಕ ಸಭೆಗಳಲ್ಲಿ, ಅನೇಕ ಸಂಘಟನೆಗಳಲ್ಲಿ, ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ತಮ್ಮನ್ನು ತಗ್ಗಿಸಿ ಯೇಸು ಕ್ರಿಸ್ತನ ಪಾಡು, ಆತನು ಶಿಲುಬೆಯಲ್ಲಿ ಪಟ್ಟಂಥ ಬಾಧೆ, ಆ ಶ್ರಮೆಗಳನ್ನು ಧ್ಯಾನಿಸುವಂಥ ಈ 40 ದಿವಸಗಳ ಪ್ರಾರಂಭದ ದಿನ ಈ ದಿನವಾಗಿದೆ. ಪ್ರಿಯರಾದ ಸಹೋದರ ಸಹೋದರಿಯರೇ, ನಾವು ಕೂಡ ಈ ಮುಂದಿನ 40 ದಿವಸಗಳು ಈ ದಿನ ಮೊದಲುಕೊಂಡು ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಕಲ್ವಾರಿ ಶಿಲುಬೆಯ ಧ್ಯಾನದಲ್ಲಿಯೂ ಆ ವಾಕ್ಯದ ಅಧ್ಯಯನದಲ್ಲಿಯೂ ನಾವು ಮುಳುಗೋಣ. ನಿಶ್ಚಯವಾಗಲು ಶಿಲುಬೆಯ ಉಪದೇಶವು ನಮಗೆ ಬಲವನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ. ಇದು ಹೇಗೆ ಬಂತು, ಯಾವ ಶತಮಾನದಲ್ಲಿ ಬಂತು, ಯಾವ ಪಂಗಡದಿಂದ ಬಂತು, ಇದನ್ನು ಬಿಡೋಣ. ಕಾರಣ, ಈ 40 ದಿವಸಗಳ ಧ್ಯಾನದಲ್ಲಿ ಶಿಲುಬೆಯ ಪಾಡುಗಳ ಅಧ್ಯಯನ ಮಾಡಿ ಅನೇಕ ಜನರು ರಕ್ಷಣೆ ಹೊಂದಿದ್ದಾರೆ. ಅನೇಕ ದೇವರನ್ನು ಅರಿಯದೇ ಇರುವವರು, ಸಾಂಪ್ರದಾಯಿಕವಾಗಿ ಜೀವಿಸುವವರು ರಕ್ಷಣೆ ಹೊಂದಿದ್ದಾರೆ. ಸರಿ, ಇವತ್ತು ನಿರೀಕ್ಷೆ ಕೊಡುವಂಥ ವಾಕ್ಯ ಯೆಶಾಯ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯದ 5ನೇ ವಾಕ್ಯ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 53 ವರ್ಸ್ 5. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಪ್ರಿಯರಾದವರೇ, ಕಲ್ವಾರಿ ಶಿಲುಬೆಯ ಬಗ್ಗೆ ಇದರ ಅರ್ಥ ಏನಂತ ತಿಳ್ಕೋಬೇಕಾದ್ರೆ ಈ ವಾಕ್ಯವು ಬಹಳ 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 ಪ್ರಾಮುಖ್ಯವಾದದ್ದು. ಯೆಶಾಯ ಹೆಚ್ಚು ಕಮ್ಮಿ ಯೇಸು ಕ್ರಿಸ್ತನು ಹುಟ್ಟೋದಕ್ಕೆ ಮುಂಚಿತವಾಗಿ 700-800 ವರ್ಷಗಳ ಹಿಂದೆ ದೇವರಾತ್ಮನ ಪ್ರೇರಿತನಾಗಿ ಬರೆಯಲ್ಪಟ್ಟಿರುವಂಥ ವಾಕ್ಯವು ಇದಾಗಿದೆ. ಈ ವಾಕ್ಯವನ್ನು ಸ್ವಲ್ಪ ಆಳವಾಗಿ ನಾವು ನೋಡುವುದಾದರೆ, ಆತನು ಮತ್ತು ನಾವು, ಈ ಎರಡೇ ಈ ವಾಕ್ಯದಲ್ಲಿ 4 ಭಾಗಗಳಲ್ಲಿ ಒಳಗೊಂಡಿರುವುದನ್ನು ನಾವು ನೋಡ್ತೇವೆ. ನಮ್ಮ ದ್ರೋಹಗಳ, ನೋಡ್ರಿ, ನಮ್ಮ ದ್ರೋಹಗಳ, ಎರಡನೇದಾಗಿ ನಮ್ಮ ಅಪರಾಧಗಳ, ಮೂರನೇದಾಗಿ ನಮಗೆ ಸುಕ್ಷೇಮ, ನಾಲ್ಕನೇದಾಗಿ ನಮಗೆ ಗುಣವಾಯಿತು. ನೋಡ್ರಿ, ಇದು ನಮಗೆ ಸಂಬಂಧಪಟ್ಟಿದ್ದು. ನಮ್ಮ ದ್ರೋಹಗಳ ನಿಮಿತ್ತವಾಗಿ, ನಮ್ಮ ಅಪರಾಧಗಳ ನಿಮಿತ್ತವಾಗಿ ನಮಗೆ ಸುಕ್ಷೇಮ, ನಮಗೆ ಸೌಖ್ಯ, ಗುಣ. ಮತ್ತು ಯೇಸು ಕ್ರಿಸ್ತನ ಬಗ್ಗೆ ಏನು ಹೇಳ್ತದೆ ನೋಡ್ರಿ, ಅವನಿಗೆ ಗಾಯವಾಯಿತು, ಅವನು ಜಜ್ಜಲ್ಪಟ್ಟನು, ಅವನು ಅನುಭವಿಸಿದನು ದಂಡನೆಯನ್ನು ಅವನ ಬಾಸುಂಡೆಗಳಿಂದ. ದಯವಿಟ್ಟು ಯಾರು ಕೂಡ ಇಲ್ಲಿ ದೇವರ ಬಗ್ಗೆ ಅವನು ಇವನು ಎಂಬುದಾಗಿ ಬರೆಯಲ್ಪಟ್ಟಿರುವುದಾದರೆ ಕೋಪಿಸ್ಕೋಬೇಡ್ರಿ. ಕನ್ನಡ ಬೈಬಲಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ನಾನು ಓದ್ತಿದ್ದೇನೆ, ಅದೇ ರೀತಿಯಾಗಿ ನಾನು ಪ್ರಸಂಗ ಕೂಡ ಮಾಡ್ತಿದ್ದೇನೆ. ಪ್ರಿಯರಾದವರೇ, ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯನ್ನು ಸ್ವಲ್ಪ ನಾವು ದಿಟ್ಟಿಸಿ ನೋಡಬೇಕಾದ್ರೆ, ತಲೆಯಲ್ಲಿ ಮುಳ್ಕಿರೀಟ, ಕೈಗಳಲ್ಲಿ ಮೊಳೆಗಳು, ಕಾಲುಗಳಲ್ಲಿ ಮೊಳೆಗಳು, ದೇಹ ಪೂರ್ತಿ ಜಜ್ಜಲ್ಪಟ್ಟಿತು, ಮುರಿಯಲ್ಪಟ್ಟಿತು. ಯಾಕೆ ಎಂಬುದರ ಅರ್ಥ ಇದರಲ್ಲಿ ಬರೆಯಲ್ಪಟ್ಟಿದೆ. ಸರಳವಾಗಿ ಹೇಳಬೇಕಾದ್ರೆ, ನಮಗಾಗಿ. ಆಮೇಲೆ ನಿಮಗಾಗಿ ನಮಗಾಗಿ ಎಂಬುದನ್ನು ಹೇಳೋದನ್ನು ಬಿಟ್ಟು ನಾನು ಇನ್ನೊಂದು ರೀತಿಯಲ್ಲಿ ಹೇಳ್ತಿದ್ದೇನೆ, ಇದು ನನಗಾಗಿ, ಇದು ನಿನಗಾಗಿ. ನಮ್ಮ ದ್ರೋಹಗಳ ನಿಮಿತ್ತವಾಗಿ ಆತನು ಆ ಶಿಲುಬೆಗೆ ಹೋದ. ನಮ್ಮ ಅಪರಾಧಗಳು ಕ್ಷಮಿಸಲ್ಪಡಬೇಕೆಂಬ ಉದ್ದೇಶಕ್ಕಾಗಿ ಆತನ ಶರೀರವು ಜಜ್ಜಲ್ಪಟ್ಟಿತು. ನಮಗೆ ಸುಕ್ಷೇಮವನ್ನು ಕೊಡುವುದಕ್ಕಾಗಿ ದಂಡನೆಯನ್ನು ಅವನು ಅನುಭವಿಸಿದನು. ಅದು ಮಾತ್ರವಲ್ಲ, ಆತನ ಗಾಯಗಳಿದೆಯಲ್ಲ, ಬಾಸುಂಡೆಗಳಿದೆಯಲ್ಲ, ಅದರಿಂದ ನಮಗೆ ಸುಖ, ಆರೋಗ್ಯ. ಆಮೇಲೆ 2 ಕಾರ್ಯಗಳು ಇದೆಲ್ಲ ನೋಡಬೇಕಾದ್ರೆ ಬಹಳ ಪ್ರಾಮುಖ್ಯವಾಗಿ ಬರೆಯಲ್ಪಟ್ಟಿದೆ. ಒಂದು, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂಥ ಆಶೀರ್ವಾದ,
ಇನ್ನೊಂದು ನಮ್ಮ ದೇಹಕ್ಕೆ, ನಮ್ಮ ಶರೀರಕ್ಕೆ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ ಆಶೀರ್ವಾದ, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದ ಏನು? ನಮ್ಮ ದ್ರೋಹಗಳನ್ನೆಲ್ಲ ಆತನು ಕ್ಷಮಿಸುವನು, ನಮ್ಮ ಅಪರಾಧಗಳನ್ನೆಲ್ಲ ಆತನು ಕ್ಷಮಿಸುವನು. ಯಾಕೆ? ಅದಕ್ಕಾಗಿಯೇ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟ. ನಮ್ಮ ಈ ದೇಹಕ್ಕೆ ಏನಾತನು ಕೊಡುವಂಥ ಒಂದು ಆಶೀರ್ವಾದ, ನಮ್ಮ ಜೀವಿತಕ್ಕೆ ಏನಾತನು ಕೊಡುವಂಥ ಆಶೀರ್ವಾದ? ನಮಗೆ ಸುಕ್ಷೇಮ, ನಮಗೆ ಸೌಖ್ಯ. ಅದಕ್ಕಾಗಿ ಆತನು ದಂಡನೆ ಅನುಭವಿಸಿದ, ಅದಕ್ಕಾಗಿ ಬಾಸುಂಡೆಗಳನ್ನು ಸ್ವೀಕರಿಸಿಕೊಂಡ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯು ಅದು ಘೋರವಾಗಿದ್ದರೂ ಕೂಡ ಅದು ನಮಗೆ ಆಶೀರ್ವಾದವನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ. ದ್ರೋಹದಿಂದ ಕ್ಷಮಾಪಣೆ, ಅಪರಾಧದಿಂದ ಕ್ಷಮಾಪಣೆ, ವ್ಯಾಧಿಯಿಂದ ಸೌಖ್ಯವು, ಅದು ಮಾತ್ರವಲ್ಲ ಬಂಧನದಿಂದ ಬಿಡುಗಡೆಯು, ಸುಕ್ಷೇಮವು. ಶಿಲುಬೆಯನ್ನೇ ಧ್ಯಾನಿಸಿರಿ, ಕಾರಣ ಅದುವೇ ನಮಗೆ ಬಲವನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ. ಆಮೇಲೆ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಈ ವಾಕ್ಯಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಮುಂದಿನ 40 ದಿವಸಗಳು ಮಾತ್ರವಲ್ಲ, ಜೀವಮಾನವಲ್ಲ, ಪ್ರತಿನಿತ್ಯವೂ ಶಿಲುಬೆ, ಪ್ರತಿ ಆರಾಧನೆಯಲ್ಲಿ ಶಿಲುಬೆ, ಪ್ರತಿ ಪ್ರಸಂಗದಲ್ಲಿ ಶಿಲುಬೆ, ಪ್ರತಿ ಪ್ರಾರ್ಥನೆಯಲ್ಲಿ ಶಿಲುಬೆ, ಪ್ರತಿ ಮಾತಿನಲ್ಲೂ ಶಿಲುಬೆ ಇರುವುದಾದರೆ ಅದು ನಮ್ಮ ಜೀವಿತದಲ್ಲಿ ಬಲವನ್ನು ಕೊಂಡು ಬರುವಂಥದ್ದಾಗಿ ಕಾಣಲ್ಪಡುತ್ತದೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಶಿಲುಬೆಯ ಬಗ್ಗೆ ಇವತ್ತಿನಿಂದ ಮುಂದಿನ 40 ದಿವಸಗಳು ನಾವು ಧ್ಯಾನ ಮಾಡಲಿದ್ದೇವೆ ಸ್ವಾಮಿ. ಇದು ವಾಕ್ಯಗಳನ್ನು ಕೇಳುತ್ತಾ 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 1 ಕೊರಿಂಥ 1:18 ಪ್ರಕಾರ ನಮಗೆ ಬಲವನ್ನು ಕೊಡು ಸ್ವಾಮಿ. ದೇವರೇ, ಇದರ ಅರ್ಥವನ್ನು ಇನ್ನೂ ಆಳವಾಗಿ ನಮಗೆ ತಿಳಿಯಪಡಿಸು ಸ್ವಾಮಿ. ಇದನ್ನು ತಿಳಿದುಕೊಂಡು ದೇವರೇ, ನಾವು ನಿಮಗಾಗಿ ಜೀವಿಸಲು ಸಹಾಯ ಮಾಡು. ನಮ್ಮ ಅಪರಾಧಗಳು, ದ್ರೋಹಗಳನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸು. ನಿಮ್ಮ ಬಾಸುಂಡೆಗಳಿಂದ ನಮಗೆ ಆರೋಗ್ಯವನ್ನು ಅನುಗ್ರಹಿಸು ಸ್ವಾಮಿ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಶಿಲುಬೆ ಇಲ್ಲ ಅಂದರೆ ನಾವು ಇಲ್ಲ. ಇವತ್ತು ನಾವು ಉಳಿದಿರುವುದು, ನಾಶವಾಗದೇ ಇರುವುದು, ಅದಕ್ಕೆ ಕಾರಣ ಯೇಸು ಕ್ರಿಸ್ತನ ಪಾಡು, ಶ್ರಮೆ, ಬಾಧೆ ಅನುಭವಿಸಿದಂಥ ಆ ಶಿಲುಬೆಯ ಮರಣ. ಅದನ್ನು ಧ್ಯಾನಿಸೋಣ, ಬಲವನ್ನು ಹೊಂದ್ಕೊಳ್ಳೋಣ, ಕರ್ತನ ಬಳಿಗೆ ಇನ್ನೂ ಆಪ್ತವಾಗಿ ಬಾಂಧವ್ಯದಲ್ಲಿ ಬೆಳೆಯೋಣ. God bless you. Have a blessed day. Amen.